ಜಾತಿ ಗಣತಿಯ ವರದಿ ವಿಚಾರ ಎಐ ಸರ್ವೆಗಳಿಗೆ ಜೈ ಅಂದಿದ್ದಾರೆ ಸಿದ್ದರಾಮಯ್ಯ. ಎಐ ಸರ್ವೆ ಏನ್ ಹೇಳ್ತಾ ಇದೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಈ ಸುದ್ದಿನ. ಎಐ ಸರ್ವೆ ಮೊರೆ ಹೋಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎಐ ತಂತ್ರಜ್ಞಾನದ ಮೂಲಕ ಸರ್ವೆಗೆ ಮುಂದಾಗಿದ್ದಾರೆ. 224 ಕ್ಷೇತ್ರಗಳ ವೋಟರ್ ಲಿಸ್ಟ್ ಅನ್ವಯ ಈ ಒಂದು ಸರ್ವೆ ನಡೆದಿದೆ. ಜಾತಿವಾರು ವೋಟರ್ ಲಿಸ್ಟ್ ಅನ್ನ ಮಾಡಿಕೊಂಡು ಮೆಗಾ ಸಮೀಕ್ಷೆ ನಡೆಸಲಾಗಿದೆ ಎಐ ಮೂಲಕ, ಅಂದ್ರೆ ಟೆಕ್ನಾಲಜಿನ ಬಳಸಿಕೊಂಡು. ಈ ಎಐಗೆ ಗ್ರಾಮ, ವಾರ್ಡ್, ಬ್ಲಾಕ್ ಮಟ್ಟದ ಅಂಕಿ ಅಂಶಗಳನ್ನ ಕಾಂಗ್ರೆಸ್ ಟೀಮ್ ಕೊಡ್ತು. ಅದು ಫಟಾಫಟ್ ಅಂತ ರಿಪೋರ್ಟ್ ಕೊಟ್ಟಿದೆ. 224 ಕ್ಷೇತ್ರಗಳಲ್ಲಿ ಇದೇ ಮಾದರಿಯಲ್ಲಿ ಅಂಕಿಅಂಶಗಳ ಸಂಗ್ರಹ ಮಾಡಿದ್ದಾರೆ. 2015ರಲ್ಲಿ ಅಂದ್ರೆ ಕಾಂತರಾಜು ಅವರ ವರದಿ, ಜಯಪ್ರಕಾಶ್ ಹೆಗಡೆ ಅವರ ವರದಿ ಏನಿತ್ತು, ಜಾತಿವಾರು ಸಂಗ್ರಹ ಮಾಡಿದ ಅಂಕಿಅಂಶಗಳು ಮತ್ತು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸಂಗ್ರಹ ಮಾಡಿದ ಅಂಕಿಅಂಶಗಳು, ವಾರ್ಡ್ ವಾರ್, ಬ್ಲಾಕ್ ವಾರ್ ಜಾತಿ ಅಂಕಿಅಂಶಗಳನ್ನ ಸಂಗ್ರಹ ಮಾಡಿ ಎಐಗೆ ಕೊಟ್ಟಿದ್ದಾರೆ. ಸೊ ಎಐ ಸರ್ವೆಯಲ್ಲಿ ರಿಪೋರ್ಟ್ ಏನಂತ ಬಂದಿದೆ, ಬೆಚ್ಚಿ ಬೀಳಿಸುವ ಮಾಹಿತಿ ಸಿಕ್ಕಿದೆ. ಇರುವಂತಹ 224 ಕ್ಷೇತ್ರದಲ್ಲೂ ಯಾವ ಜಾತಿ ಎಷ್ಟು ಪವರ್ಫುಲ್ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಎಷ್ಟು ಕ್ಷೇತ್ರಗಳಲ್ಲಿ ಅಹಿಂದ ಪ್ರಭಾವ ಇದೆ, ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲೋಕೆ ಅಹಿಂದ ಓಟ್ ಬೇಕು ಮತ್ತು ಅಹಿಂದ ಓಟೇ ಸಾಕು ಅಂತಲೂ ಕೂಡ ಹೇಳ್ತಾ ಇದೆ. ಲಿಂಗಾಯತರು ಮಾತ್ರ ಓಟ್ ಹಾಕಿದ್ರೆ ಏನಾಗ್ಬೋದು, ಉಳಿದ ಸಮುದಾಯಗಳು ಯಾವ ಕಡೆ ವಾಲ್ಬಹುದು, ಎಲ್ಲ ಒಂದು ಕ್ಲಿಯರ್ ಪಿಕ್ಚರ್ ಸಿದ್ದರಾಮಯ್ಯ ಅವರಿಗೆ ಸಿದ್ದಂಗಿದೆ. ಯಾವಾಗ ಇದರ ರಿಪೋರ್ಟ್ ಸೋ ಕಾಲ್ಡ್ ಲೀಕ್ ಅಂತ ಒಂದು ಹರಿದಾಡ್ತೋ, ಪ್ರಬಲ ಸಮುದಾಯಗಳೆಲ್ಲವೂ ಕೂಡ ದಂಗೆ ಎದ್ವು. ಇದರ ಬೆನ್ನೆಲ್ಲ ಸಿದ್ದರಾಮಯ್ಯ ಅವರು ಮಾಡಿದ ಕೆಲಸ ಏನ್ ಗೊತ್ತಾ, ಸುಮ್ಮನೆ ಕುಳಿತುಕೊಳ್ಳಿಲ್ಲ. ಟೆಕ್ನಾಲಜಿ ಇದೆಯಲ್ಲ, ಬಳಸ್ಕೊಳ್ಳೋಣ, ಸುಮ್ಮನೆ ಯಾಕೆ ಕೂರೋದು ಅಂತ ಟೆಕ್ನಾಲಜಿ ಮೊರೆ ಹೋದ್ರು. ಅಂದ್ರೆ ಹಳೆಯ ಒಂದು ರಿಪೋರ್ಟ್ ಮತ್ತು ಬೂತ್ ಮಟ್ಟದಲ್ಲಿ ಗ್ರಾಮದಲ್ಲಿ ವೋಟರ್ ಐಡಿಗಳನ್ನ ತಗೋಬಿಟ್ರೆ ಎಲ್ಲವೂ ಫಟಾಫಟ್ ಅಂತ ಗೊತ್ತಾಗೋಗ್ಬಿಡುತ್ತೆ. ಮುಂಚೆ ತರ ಇಷ್ಟಿಷ್ಟು ಕೋಟಿಯನ್ನ ಖರ್ಚು ಮಾಡಿ ಮನೆ ಡೋರ್ ಬಾಗ್ಲನ್ನ ಬಡ್ದು ಎಷ್ಟು ಜನ ಇದ್ದಾರೆ ಅಂತ ಕೇಳಬೇಕಾಗಿಲ್ಲ. ಸೊ ಟೆಕ್ನಾಲಜಿನ ಬಳಸ್ಕೊಂಡು ಸರ್ವೆಗೆ ಮುಂದಾದ್ರು. ಸರ್ವೆಯಲ್ಲಿ ಸಿದ್ದರಾಮಯ್ಯ ಕೂಡ ಊಹಿಸಿರ್ಲಿಲ್ವಂತ ಇಂಥ ನಂಬರ್ಸ್ನ. ಅಂತಹ ಅದ್ಭುತ ನಂಬರ್ ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿದೆ. ಅಹಿಂದ ಲೀಡರ್ ಅಂತ ಕರೆಸ್ಕೊಳ್ತಾ ಇದ್ದ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಬೂಸ್ಟ್ ಕೊಟ್ಟಂಗಾಗಿದೆ. ಇದು ನಾನೇ ಚಾಂಪಿಯನ್ ಅಂತ ಮೆರೆದಾಡೋಕೆ ಮತ್ತಷ್ಟು ಬೂಸ್ಟ್ ಕೊಟ್ಟಂಗಾಗಿದೆ ಈ ನಂಬರ್ಸ್. ಏನಿದೆ ಅಂತ ಮುಂದಕ್ಕೆ ಹೇಳ್ತಾ ಹೋಗ್ತೀವಿ, ಕೇಳಿ. ಜಾತಿವಾರು ವೋಟ್ ಲಿಸ್ಟ್ ಅನ್ನ ಮೆಗಾ ಎಐ ಸಮೀಕ್ಷೆ ನಡೆಸಿದೆ. ಎಐ ಸರ್ವೆಗೆ ಸಿದ್ದರಾಮಯ್ಯ ಫುಲ್ ಖುಷಿಯಾಗಿದ್ದಾರೆ. ನನ್ನ ಕುರ್ಚಿ ಸೇಫ್, ಯಾರು ಟಚ್ ಮಾಡಕ್ ಆಗಲ್ಲ ಅಂತ. ಈ ಸರ್ವೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ, ನೋ ಡೌಟ್ ಅದರಲ್ಲಿ. ಬಟ್ ಪಕ್ಷಕ್ಕಿಂತ ಹೆಚ್ಚಿನದಾಗಿ ಸಿದ್ದರಾಮಯ್ಯಗೆ ಮತ್ತಷ್ಟು ಬೂಸ್ಟ್ ಅನ್ನ ತಂದ್ಕೊಡುತ್ತೆ. ನಾನೇ ಚಾಂಪಿಯನ್, ನಾನೇ ಲೀಡರ್ ಅಗೇನ್ ಅಂತ ಉಳಿದ ಯಾರೆಲ್ಲ ಎನಿಮಿ ಅಂತ ಗುರುತಿಸ್ಕೊಳ್ತಾ ಇದ್ರು ಅವರಿಗೆ ಟಕ್ಕರ್ ಕೊಡೋಕೆ ಈ ನಂಬರ್ಸ್ ಬಹಳ ಅದ್ಭುತವಾಗಿ ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿದೆ. ಆ ನಂಬರ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮುಂದಿನ ಕ್ಷಣಗಳಲ್ಲಿ. 224 ಕ್ಷೇತ್ರಗಳಲ್ಲಿ ಪ್ರಬಲ ಸಮುದಾಯಗಳು ಅಂತ ಕರೆಸ್ಕೊಳ್ಳಿ. ಇಲ್ಲಿ ತನಕ ನಾವೇನು ನೋಡ್ತಾ ಇದ್ವಪ್ಪ, ಹಳೆ ಮೈಸೂರು ಭಾಗದಲ್ಲಿ ಅದು ಒಕ್ಕಲಿಗರ ಬೆಲ್ಟ್, ಅದು ಒಕ್ಕಲಿಗರು ಯಾರ ಕಡೆಗೆ ವಾಲ್ತಾರೋ ಆ ಪಕ್ಷದ ವ್ಯಕ್ತಿ ಟಿಕೆಟ್ ಅನ್ನ ತಗೊಂಡ್ರೆ ಸಾಕು, ಕಣ್ಣು ಮುಚ್ಕೊಂಡು ಗೆಲ್ತಾ ಇದ್ದ ಅಂತ. ಬಟ್ ಹಂಗಾಗುತ್ತಾ ಈಗ? ನೋ, ಒಕ್ಕಲಿಗ ಬೆಲ್ಟ್ ಅಂತ ಇದ್ದೆಲ್ಲವೂ ಕೂಡ ಉಲ್ಟಾನ. ಲಿಂಗಾಯತರು ಒಂದ್ ಕಡೆಗೆ ವಾಲಿದ್ರೆ ಸಾಕು ಅಂತ ಇದ್ರಲ್ಲ, ಅದೆಲ್ಲವೂ ಕೂಡ ಸುಳ್ಳಾಗೋಯ್ತಾ? ಪ್ರಮುಖವಾಗಿ ಇನ್ನು ಮುಂದಕ್ಕೆ ಆಳೋದು ಅಹಿಂದ ವರ್ಗನ. ಅಹಿಂದ ವರ್ಗ ಹೌದು ಅನ್ನೋದಾದ್ರೆ ಸಿದ್ದರಾಮಯ್ಯ ಮತ್ತೆ ಚಾಂಪಿಯನ್ ಅಲ್ವಾ?